ನಮ್ಮನ್ನು ಚೆನ್ನಾಗಿ ಮಾತಾಡಿಸುವವರೆಲ್ಲ ನಮ್ಮವರಲ್ಲ. ಕಣ್ಣಿಗೆ ಸುಂದರವಾಗಿ ಕಾಣಿಸುವುದೆಲ್ಲ ನಾವು ಅನುಭವಿಸಬೇಕೆಂದಿಲ್ಲ. ನಾವು ಬಿದ್ದಾಗ ಬೇರೆಯವರಿಗಿಂತ ನಮ್ಮ ಸಂಬಂಧಿಗಳಿಗೆ ಖುಷಿ ಜಾಸ್ತಿ. ಬೇರೆಯವರಿಗಿಂತ ನಮ್ಮವರೇ ಎಂದು ಮುಖವಾಡದಿಂದ ನಂಬಿಸಿ ಹಿಂದೆ ಚೂರಿ ಹಾಕುವವರೇ ಹೆಚ್ಚು. ನಿಜವಾದ ಜೀವನ ಕಲ್ಪಿಸಿದಂತೆ ಇರುವುದಿಲ್ಲ, ಆದರೆ ನಿಜ ಜೀವನ ಕಲ್ಪಿಸಿಕೊಳ್ಳಲಾಗುವುದಿಲ್ಲ. ನಾವು ಬಿದ್ದಾಗಲೇ ನಾವು ಹೇಳಲೇಬೇಕು ಎಂದು ತಿಳಿಯುವುದು, ಕಳೆದುಕೊಂಡಾಗಲೇ ಇರುವುದರ ಮಹತ್ವ ಏನು ಎಂದು ಅರಿಯುವುದು. ನಮ್ಮ ಹತ್ತಿರ ಎಷ್ಟು ಇದೆ ಅನ್ನುವುದು ಮುಖ್ಯವಲ್ಲ, ನಮ್ಮಲ್ಲಿ ಇರುವುದನ್ನು ಉಳಿಸಿಕೊಳ್ಳುವುದು ಮುಖ್ಯ. ನಾವು ಅಂದುಕೊಳ್ಳುವ ಹಾಗೆ ಜೀವನ ಇರುವುದಿಲ್ಲ, ಬದಲಿಗೆ ನಾವು ಅರ್ಥ ಮಾಡಿಕೊಂಡು ಹೊಂದಿಕೊಂಡು ಹೋಗುವ ಹಾಗೆ ಜೀವನ ಇರುವುದು. ನಮ್ಮ ಅನಿಸುವಿಕೆಗಳೆಲ್ಲ ಬರೀ ನಮ್ಮ ಊಹೆ ಅಷ್ಟೇ, ವಾಸ್ತವವಲ್ಲ. ಸಾಮಾನ್ಯವಾಗಿ ನಮ್ಮ ಬದುಕು ಭಾಸವಾಗಿಲ್ಲ, ಆದರೆ ನಮ್ಮ ಭಾವನೆಗಳು, ನಮ್ಮ ಹೃದಯದ ಆಲೋಚನೆಗಳು ನಮ್ಮ ಬದುಕನ್ನು ಭಾಸವಾಗಿ ಮಾಡುತ್ತವೆ. ನಮ್ಮ ಮನಸ್ಸನ್ನು ನಾವು ನಿಯಂತ್ರಿಸದಿದ್ದರೆ ನಮ್ಮ ಮನಸ್ಸು ನಮ್ಮನ್ನೇ ನಿಯಂತ್ರಿಸಿ ಬದುಕನ್ನು ನಾಶನದ ದಿಕ್ಕನ್ನು ಸೇರಿಸಿ ಮಣ್ಣಾಗಿಸುವುದು. ನಮ್ಮ ಗೌರವ ಘನತೆಗಳು ನಮ್ಮ ಕಣ್ಣಿನ ಆಸೆಗಳಿಂದ ಕಳೆದುಕೊಳ್ಳಬಾರದು. ನಮ್ಮ ಜೀವನವನ್ನು ಆಕರ್ಷಣೆಗಳ ಕೈಗೆ ಒಪ್ಪಿಸಿದರೆ ನಮ್ಮ ಜೀವನದ ಮೌಲ್ಯವನ್ನು ತಿಳಿಯದೆ ಗೊಂದಲಗಳಿಗೆ ಒಳಗಾಗಿ ಸಮಾಧಾನ ಇಲ್ಲದೆ ಅಲೆಯುವುದು ಖಚಿತ. ಮನುಷ್ಯರು ಯಾರೂ ಕೊನೆಯ ತನಕ ನಮ್ಮ ಜೊತೆ ಇರುವುದಿಲ್ಲ. ಯಾರೂ ಕೂಡ ನಮ್ಮ ಬದುಕಿನ ಭಾರ ಹೊತ್ತು ನಮ್ಮ ಜೀವನದ ದಡವನ್ನು ಸೇರಿಸಲು ಮುಂದೆ ಬರುವುದಿಲ್ಲ. ನಾವು ಎಲ್ಲಿ ಬಿದ್ದಿದ್ದೇವೆ ಎಂದು ಗಮನಿಸಿಕೊಳ್ಳೋಣ, ನಮ್ಮ ನಡತೆಯನ್ನು ಗಮನಿಸೋಣ. ನಿಜವಾದ ಗೆಲುವು ನಿನ್ನ ಆಂತರ್ಯವನ್ನು ಗೆಲ್ಲುವುದು. ಜೀವನದ ನಾವಿಕ ನಾವೇ. ನಮ್ಮನ್ನು ನಾವೇ ಸರಿಪಡಿಸಿಕೊಳ್ಳಬೇಕು, ನಮ್ಮನ್ನು ನಾವೇ ಸಂತೈಸಿಕೊಳ್ಳಬೇಕು, ನಾವೇ ಪೋಷಿಸಿಕೊಳ್ಳಬೇಕು. ದೇವರ ಅತಿ ದೊಡ್ಡ ಬಹುಮಾನ ಜೀವನ. ಏಳು, ನಿನ್ನ ಒಳ್ಳೆಯ ಕಾರ್ಯಗಳಿಂದ ನಿನ್ನ ಜೀವನವನ್ನು ಅಲಂಕರಿಸು. ನಿನ್ನ ಪ್ರಯತ್ನ ಎಂದೂ ವ್ಯರ್ಥವಾಗದು. ಜ್ಞಾನೋಕ್ತಿಗಳು ಹೀಗೆ ಹೇಳುತ್ತವೆ, ತನ್ನ ನಡತೆಯನ್ನು ಗಮನಿಸುವವನು ತನ್ನ ಆತ್ಮವನ್ನು ಕಾಯುವನು. ದೇವರು ಆಶೀರ್ವದಿಸಲಿ.